ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರ ನಡವಳಿಕೆಯ ಪ್ರಕಾರ ಶೈಕ್ಷಣಿಕ ಸಂಯೋಜಕರು ಅಂದರೆ ಅಕಾಡೆಮಿಕ್ ಕೋಆರ್ಡಿನೇಟರ್ ಅಂತೇಳಿ 2026-27ನೇ ಸಾಲಿನಲ್ಲಿ ನೇಮಕಾತಿಗಾಗಿ ಅದು ಎಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಮತ್ತು ಪಾಲಿಟೆಕ್ನಿಕ್ಸ್ಗಳಲ್ಲಿ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕಾಲ್ ಮಾಡಿದ್ದಾರೆ. ಹೀಗಾಗಿ ಈ ವಿಡಿಯೋದಲ್ಲಿ ಅರ್ಜಿ ಸಲ್ಲಿಸುವಂಥ ದಿನಾಂಕ, ವಿದ್ಯಾರ್ಹತೆ ಏನಿರಬೇಕು, ಗೌರವಧನ ಎಷ್ಟಿದೆ, ವಯೋಮಿತಿ ಎಷ್ಟಿದೆ ಮತ್ತು ಇತರೆ ಕಂಡೀಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಅವು ಎಲ್ಲವನ್ನು ಯಾರು ಸ್ಯಾಟಿಸ್ಫೈ ಮಾಡ್ತಾರೆ ಅಂಥವರಿಗೆ ಮಾತ್ರ ಶೈಕ್ಷಣಿಕ ಸಂಯೋಜಕರು ಅಂತೇಳಿ GFGCಯಲ್ಲಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ, ಪಾಲಿಟೆಕ್ನಿಕ್ನಲ್ಲಿ ಮತ್ತು ಯೂನಿವರ್ಸಿಟಿಯಲ್ಲಿ ನೇಮಕ ಮಾಡ್ಕೊಳ್ಳಿಕ್ಕೆ ಸರ್ಕಾರ ಮುಂದಾಗಿದೆ. ಇದು ಎಲ್ಲದರ ಕುರಿತಾಗಿ ನಾನು ಹೇಳ್ತಾ ಬರ್ತೇನೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗ್ಬೋದು. ಆದಮೇಲೆ ಇಲ್ಲಿ ಸರ್ಕಾರಿ ನಡವಳಿಕೆಯಲ್ಲಿ ತಮಗೆ ಗೊತ್ತಿದೆ 30 ಏಪ್ರಿಲ್ 2026 ಅವರು ಹೇಳಿದರು, ನಾವು ಶೈಕ್ಷಣಿಕ ಸಂಯೋಜಕರನ್ನು ನೇಮಕಾತಿ ಮಾಡ್ಕೊಳ್ತೀವಿ ಅಂತೇಳಿ. ಓಕೆ, ಅದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲಾಗಿ ಇಲ್ಲಿ ಕೊಡ್ತಾ ಬಂದಿದ್ದಾರೆ. ಇಲ್ಲಿ ಶೈಕ್ಷಣಿಕ ಸಂಯೋಜಕರು ಅಂದರೆ ಅಕಾಡೆಮಿಕ್ ಕೋಆರ್ಡಿನೇಟರ್ ಆಗಿ ನಾವು ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ ತಾತ್ಕಾಲಿಕ ಕಡೆಯಲ್ಲಿ. ಅವ್ರನ್ನ ಒಂದು ಬಾರಿಗೆ ಮಾತ್ರ, ಗರಿಷ್ಠ 3 ವರ್ಷದ ಅವಧಿಗೆ ಮಾತ್ರ, ಅಂದರೆ 3 ವರ್ಷ ಮಾತ್ರ ಈ ಒಂದು ಪೋಸ್ಟ್ ಇರ್ತದೆ, ಮುಂದೆ ಇರೋದಿಲ್ಲ ಅಂತೇಳಿ ಅವರು ಹೇಳ್ತಾ ಬರ್ತಾರೆ. ಇದು ಪ್ರಸ್ತಾವನೆಯಲ್ಲಾಯಿತು. ಇಲ್ಲಿ ಅವರ ಗೌರವಧನವನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಗೌರವಧನ ನೋಡ್ಬೋದು. 2 ರಿಂದ 10 ವರ್ಷ ಸೇವಾ ಅನುಭವ ಇರುವಂಥವ್ರಿಗೆ 28,000, 10 ರಿಂದ 15 ವರ್ಷ ಸೇವಾ ಅನುಭವ ಇರುವವರಿಗೆ 29,000, 15ಕ್ಕೂ ಮೇಲ್ಪಟ್ಟು ಸೇವಾ ಅನುಭವ ಇರುವಂಥವರಿಗೆ 30,000 ರೂಪಾಯಿಗಳನ್ನು ನೀಡ್ತಾ ಇದ್ದೀವಿ. ಇದು ಗೌರವಧನವಾಯಿತು. ಈಗ ನಾವು ಅರ್ಹತೆಯನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಏನಾಗುತ್ತಂದರೆ ಪ್ರಸ್ತಾವನೆಯಲ್ಲಿ ಹೇಳಿಬಿಟ್ಟಿದ್ದಾರೆ ನಾವು ಯಾಕೆ ಈ ಹುದ್ದೆಯನ್ನು ಸೃಷ್ಟಿಸಿದ್ದೀವಿ ಅಂತೇಳಿ. ಈಗೇನಾಗುತ್ತೆ, ಭಾಳಷ್ಟು ಅಭ್ಯರ್ಥಿಗಳು ನೆಟ್ ಸೆಟ್ PhD ಇಲ್ಲದೇ, ಓಕೆ, 2026-27ನೇ ಸಾಲಿನಿಂದ ಕಡ್ಡಾಯವಾಗಿ ನೆಟ್ ಸೆಟ್ PhD ಬೇಕು. ಆದರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ನೆಟ್ ಸೆಟ್ PhD ಇಲ್ಲದೇ ಸುಮಾರು 10 ರಿಂದ 15 ವರ್ಷದವರೆಗೆ ಕೆಲಸ ಮಾಡಿದ್ದಾರೆ. ಅಂಥವರನ್ನು ಈಗ ಹೊರಗಡೆ ಇಡುವ ಬದಲಾಗಿ, ಓಕೆ, ಅಂಥವರನ್ನು ಅಂದರೆ ನೆಟ್ ಸೆಟ್ PhD ಹೊಂದದಿರುವ ಅತಿಥಿ ಉಪನ್ಯಾಸಕರನ್ನು ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ತಗೊಳ್ತೀವಿ ಅಂತ ಹೇಳ್ತಾರೆ. ಅಂದರೆ ಶೈಕ್ಷಣಿಕ ಸಂಯೋಜಕರಾಗಬೇಕಾಗಿತ್ತು ಅಂದರೆ ಅವರು ನೆಟ್ ಸೆಟ್ಟು PhD ಪಾಸ್ ಆಗಿರಬಾರ್ದು. ಓಕೆ, ಅಂಥವರು ಯಾರು ಸರ್ವಿಸ್ ಮಾಡಿರ್ತಾರೆ ಅವರಿಗೆ ಮಾತ್ರ ಶೈಕ್ಷಣಿಕ ಸಂಯೋಜಕರು ಅನ್ನುವಂಥ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡಿದ್ದಾರೆ. ಅದನ್ನು ಡೀಟೇಲಾಗಿ ಕೊಡ್ತಾ ಬರ್ತಾರೆ, ಕಂಡೀಷನ್ಸ್ ಏನು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಅವರು ಮೊದಲನೇ ಕಂಡೀಷನ್ ಏನು ಅಂತಂದರೆ ಇಲ್ಲಿ ನೋಡ್ಬೋದು, ಕಂಡೀಷನ್ನು ಷರತ್ತುಗಳನ್ನು ಹೇಳ್ತಾ ಬರ್ತಾರೆ. ನೆಟ್ ಸೆಟ್ PhD ಹೊಂದದಿರುವ ಅತಿಥಿ ಉಪನ್ಯಾಸಕರನ್ನು GFGCಯಲ್ಲಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಮತ್ತು ಪಾಲಿಟೆಕ್ನಿಕ್ಗಳಲ್ಲಿ ಶೈಕ್ಷಣಿಕ ಸಂಯೋಜಕರಾಗಿ 26-27ನೇ ಸಾಲಿನಿಂದ ಜಾರಿಗೆ ಬರುವಂತೆ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಕೊಟ್ಟಿದೆ. ಇಲ್ಲಿ ನಾವು ಅರ್ಜಿಯ ದಿನಾಂಕ ನೋಡಬೇಕಾಗಿತ್ತು ಅಂದರೆ ಅವರು ಇಲ್ಲೇನು ಕಂಡೀಷನ್ ಕೊಡ್ತಾರೆ ಅಂತಂದರೆ ಈ ವರ್ಷ 2026-27ನೇ ಸಾಲಿಗೆ ಸಂಬಂಧಪಟ್ಟಂತೆ ಅತಿಥಿ ಉಪನ್ಯಾಸಕರ ಆಯ್ಕೆಯ ಪ್ರಕ್ರಿಯೆ ಏನಿದೆಯಲ್ಲ ಅದೇ ಅರ್ಜಿ ಸಲ್ಲಿಸುವ ದಿನಾಂಕ. ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವ ಅತಿಥಿ ಉಪನ್ಯಾಸಕರು ಎಲ್ಲವನ್ನು UGC ಅರ್ಹರು ಅನರ್ಹರು ಸೇರಿಕೊಂಡು, ಕೆಲವೊಂದು ಸರಿ UGC ಅನರ್ಹರು ಸಿಗದೇ ಇದ್ದಾಗ ಅನರ್ಹರನ್ನು ಆಯ್ಕೆ ಮಾಡಿಕೊಂಡು ಯಾರು ಉಳಿತಾರೋ, ಓಕೆ, ಅವರನ್ನು ಅವರು ಆಯ್ಕೆ ಮಾಡ್ಕೊಳ್ತೀವಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅವರ 15 UGC ನಿಗದಿತ ವಿದ್ಯಾರ್ಥಿ ಹೊಂದಿರದ ಅಭ್ಯರ್ಥಿಗಳು ಆಯ್ಕೆ ಮಾಡಿಕೊಂಡ ನಂತರ ಅತಿಥಿ ಉಪನ್ಯಾಸ ಆಯ್ಕೆ ಪ್ರಕ್ರಿಯೆಯಿಂದ ಹೊರಗುಳಿಯುವ UGC ನಿಗದಿತ ವಿದ್ಯಾರ್ಥಿ ಹೊಂದಿರದ ಅತಿಥಿ ಉಪನ್ಯಾಸಕರಾಗಿ ಅವರ ಅಭಿಮತದ ಮೇರೆಗೆ ಈ ಯೋಜನೆಯನ್ನು ಅನ್ವಯವಾಗುತ್ತೆ. ಅವ್ರಿಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ಶೈಕ್ಷಣಿಕ ಸಲಹೆಗಾರರು ಅಂತೇಳಿ ಇಲ್ಲಿ ಮುಂದುವರಿಬೋದು ಅಂತ ಹೇಳ್ತಾರೆ. ಓಕೆ, ಇಲ್ಲಿ ನಾವು ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಏನು ಕಂಡೀಷನ್ ಅಂತಂದರೆ ಇಲ್ಲಿ ಸುಮಾರು ಹೇಳ್ತಾರೆ, ಮಿನಿಮಮ್ ಕನಿಷ್ಠ 5 ವರ್ಷನಾದರೂ ಅವರು GFGCಯಲ್ಲಿ ವರ್ಕ್ ಮಾಡಿರಬೇಕು. ವಯೋಮಿತಿ ನೋಡ್ತಾ ಬರೋದಾಗಿತ್ತು ಅಂದರೆ 35 ರಿಂದ 59 ವರ್ಷದ ಒಳಗಿನವರಿಗೆ ಮಾತ್ರ ವಯೋಮಿತಿ ಅಂತ ಕೊಟ್ಟಿದ್ದಾರೆ. ಮತ್ತು ಅವರು ಕಲಾ ವಾಣಿಜ್ಯ ನಿರ್ವಹಣೆಯಲ್ಲಿ 8 ಗಂಟೆಗಳ ಕಾಲ ಕೆಲಸ ಮಾಡಿರಬೇಕು ಹಿಂದಿನ ವರ್ಷ. ವಿಜ್ಞಾನ ವಿಭಾಗ ಆಯಿತು ಅಂದರೆ 10 ಗಂಟೆಗಳ ಒಂದು ಪೀರಿಯಡನ್ನು ಮಾಡಿರಬೇಕು, ಕಾರ್ಯಭಾರವನ್ನು ನಿರ್ವಹಿಸಿರಬೇಕು ಅಂತ ಕೊಡ್ತಾರೆ. ಮತ್ತು ಇದು ಏನಿದೆ, ಇದೊಂದು ಶೈಕ್ಷಣಿಕ ಸಂಯೋಜಕರ ಹುದ್ದೆ. ಸಂಯೋಜಕರು ಏನು ಮಾಡ್ತಾರೆ, ಕಾಲೇಜು ಆಡಳಿತಾತ್ಮಕ ಮತ್ತು ಶೈಕ್ಷಣಿಕ ನಿರ್ವಹಣೆಗಾಗಿ ಪ್ರಾಂಶುಪಾಲರ ಅಧೀನದಲ್ಲಿ ವರ್ಕ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಓಕೆ, ಪ್ರಾಂಶುಪಾಲರ ಅಧೀನದಲ್ಲಿ ಒಂದು ಸಲಹೆಗಾರರಾಗಿ ಅವರು ವರ್ಕ್ ಮಾಡ್ತಾರೆ ಅನ್ನುವಂಥ ವರ್ಕಿಂಗ್ ಸೆಕ್ಷನನ್ನು ಸಹಿತ ಕೊಟ್ಟಿದ್ದಾರೆ. ಮತ್ತೆ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇವರು ಏನು ಹೇಳ್ತಾರೆ ಅಂತಂದರೆ ಈ ಹುದ್ದೆ ಬರೀ 3 ವರ್ಷ ಮಾತ್ರ, 3 ವರ್ಷದ ನಂತರ ಈ ಹುದ್ದೆ ಇರೋದಿಲ್ಲ. ಮತ್ತು ಗೌರವಧನದಲ್ಲಿ ಹೆಚ್ಚಳ ಇರೋದಿಲ್ಲ. ಈಗೇನು ಗೌರವಧನ ಹೇಳಿದ್ದಿಲ್ಲ ಅದು ಫೈನಲ್ಲು, ಮತ್ತು ಹೆಚ್ಚು ಮಾಡೋದಿಲ್ಲ. ಮತ್ತೇನಿದೆ ಅಂತಂದರೆ ಯಾರು UGC ನಿಗದಿತ ವಿದ್ಯಾರ್ಹತೆ
ಹೊಂದದಿರುವ ಅತಿಥಿ ಉಪನ್ಯಾಸಕರಲ್ಲಿ ಸುಮಾರು 59 ವರ್ಷ ಕೊಟ್ಟಿದ್ದಾರೆ. ಇಲ್ಲಿ 35ರಿಂದ 59 ವರ್ಷ ಕೊಟ್ಟಿದ್ದಾರೆ. ಅವರೇನಾದರೂ ಆಯ್ಕೆ ಆದರು ಅಂತಂದರೆ ಅವರಿಗೆ ನಿಗದಿತ ಏನದು ಇಡಿಗಂಟನ್ನು ಪೂರೈಸ್ತೀವಿ ಅಂತ ಕೊಡ್ತಾರೆ. ಇಡಿಗಂಟು ಯೋಜನೆಯನ್ನು ಒಳಪಡಿಸುವುದು ಅಂತ ಕೊಡ್ತಾರೆ ಅವರು. ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಆನ್ಲೈನ್ ವೇದಿಕೆಯಲ್ಲಿ ಯಾರು ಪಟ್ಟಣ ಕಾಲೇಜ್ ಶಿಕ್ಷಣ ಆನ್ಲೈನ್ ವೇದಿಕೆ ಮೂಲಕ ಅವರು ನೆಟ್ ಸೆಟ್ ಪಾಸ್ ಆಗುವಂಗೆ ತರಬೇತಿಯನ್ನು ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ಮತ್ತು ಈ ಹಿಂದಿನ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು UGC ನಿಗದಿ ಇಲ್ಲಿ ನಕಲಿ ಅಂತೇಳಿ ಯಾರು ಡಾಕ್ಯುಮೆಂಟ್ ನಕಲಿಯನ್ನು ಕೊಟ್ಟಿರ್ತಾರೋ ಅವರನ್ನು ಸಂಪೂರ್ಣವಾಗಿ ಅಂದರೆ ಹಿಂದೆ ನಡೆದಂಥ ಅತಿಥಿ ಉಪನ್ಯಾಸಕರ ಪ್ರಕ್ರಿಯೆಯಲ್ಲಿ ನಕಲಿ ಡಾಕ್ಯುಮೆಂಟ್ ಕೊಟ್ಟವರು ಅಂದರೆ ನಕಲಿ PhD ಪದವಿಯನ್ನು, ನಕಲಿ ಜಾತಿ ಪ್ರಮಾಣಪತ್ರವನ್ನು, ನಕಲಿ ಅಂಗವಿಕಲ ಪ್ರಮಾಣಪತ್ರವನ್ನು ಕೊಟ್ಟವರಿಗೆ ಅವರಿಗೆ ಇಲ್ಲಿ ಅವಕಾಶ ಇರೋದಿಲ್ಲ ಅಂತ ಕೊಡ್ತಾರೆ. ನೆಕ್ಸ್ಟ್ ಇಲ್ಲೇನಿದೆ 2026-27 ಸಾಲಿನ ಅತಿಥಿ ಆಯ್ಕೆ ಆನ್ಲೈನ್ ಅರ್ಜಿ ಸಲ್ಲಿಸದ ಅಂದರೆ ಯಾರು ಆನ್ಲೈನ್ ಅರ್ಜಿ ಸಲ್ಲಿಸದೆ ಮತ್ತು ಆಯ್ಕೆ ಪ್ರಕ್ರಿಯೆಯಿಂದ ಮೆರಿಟ್ ಲಿಸ್ಟಲ್ಲಿ ಹೆಸರಿದ್ದರೂ ಸ್ಥಳ ಹೋಗದೆ ನಿರಾಕರಣೆ ಮಾಡಿದವರಿಗೆ ಅವರಿಗೆ ಈ ಹುದ್ದೆ ಇಲ್ಲ. ಅಂದರೆ ಈ ಹುದ್ದೆ ಯಾರಿಗೆ ಅಂತಂದರೆ ಎಲ್ಲ ಕೌನ್ಸ್ಲಿಂಗ್ ಮುಗಿದ ಮೇಲೆ ನೆಟ್ಟು ಸೆಟ್ಟು PhD ಮಾಡದೇ ಇರುವಂಥ ಮತ್ತು 5 ವರ್ಷಕ್ಕಿಂತ ಹೆಚ್ಚು ಕೆಲಸ ಮಾಡಿದಂಥ ಅಭ್ಯರ್ಥಿಗಳಿಗೆ ಮಾತ್ರ ಇರೋದರಿಂದ ಅವರು ಏನು ಮಾಡ್ತಾರೆ, ಅಂಥವ್ರನ್ನೇ ಆಯ್ಕೆ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಅಕಸ್ಮಾತ್ ಅವ್ರದ್ದೆಲ್ಲ ಸೆಲೆಕ್ಷನ್ ಆಗಿದ್ರು ಅವರು ಕಡ್ಡಾಯವಾಗಿ ಹೋಗಬೇಕು. ಏನಾದರೂ ಲೋಕಾಯುಕ್ತ ಪ್ರಕರಣಗಳು, ಕ್ರಿಮಿನಲ್ ಕೇಸ್, ಲೈಂಗಿಕ ಕಿರುಕುಳ ಇಂಥವು ಏನಾದರೂ ಇದ್ದರೂ ಸಹಿತ ಅವ್ರನ್ನ ಕಂಟಿನ್ಯೂ ಮಾಡೋಂಗಿಲ್ಲ ಅಂತ ಕೇಳ್ತಾರೆ. ಸಂಯೋಜಕರ ಸೇವೆ ಅತಿಥಿ ಉಪನ್ಯಾಸ ಮಾದರಿಯಲ್ಲಿ ಉದ್ದೇಶಿಸಲಾಗಿದ್ದು ಈ ಕೆಳಗಿನಂತೆ ಸೇವಾ ಶರ್ತುಗಳು ಉದ್ಯೋಗ ಅತಿಥಿ ಉಪನ್ಯಾಸಕರ ಮಾದರಿಯಲ್ಲಿ ಅಂದರೆ ಇಲ್ಲಿ ಕೆಲವೊಂದು ಏನಾಗುತ್ತೆ 10 ತಿಂಗಳು ಮಾತ್ರ ವರ್ಕ್ ಇರ್ತದೆ. ಅಕಸ್ಮಾತ್ ಅದು ಆ ವಿಶ್ವವಿದ್ಯಾಲಯ ಮಟ್ಟಕ್ಕೆ ಹೋದರೆ ಕೊನೆಯ ದಿನಾಂಕದ ಒಳಗಾಗಿ ಅಂತ ಕೊಡ್ತಾ ಬರ್ತಾರೆ. ಓಕೆ, ಅವರಿಗೆ ಒಂದೇ ದಿನ ರಜೆಯನ್ನು ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ಹೀಗೆ ಏನಿದೆ ನೆಕ್ಸ್ಟ್ ಅವರಿಗೆ ಯಾವುದೇ ರೀತಿಯಾದಂಥ ಕೃಪಾಂಕ ವ್ಯವಸ್ಥೆಯನ್ನು ಸಹಿತ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ವರ್ಕ್ ಮಾಡಿದ ನಂತರ. ಹೀಗೆ ಶೈಕ್ಷಣಿಕ ಸಲಹೆಗಾರ ಹುದ್ದೆಯನ್ನು ಕಾಲ್ ಮಾಡಿದರೆ ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಅರ್ಜಿಯನ್ನು ಹಾಕ್ಬೋದು. ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ಗುಂಪಿದೆ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.